ಈ ದಿನ ಆನೇಕಲ್ ತಾಲೂಕಿನ 3 ಜನ ದಿಗ್ಗಜ ಕಲಾವಿದರಿಗೆ ಏಷ್ಯನ್ ನ್ಯಾಷನಲ್ ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ದೊರಕಿದೆ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಕಲಾವಿದರಿಗೂ ತುಂಬ ಖುಷಿಯಾಗಿದೆ. ರಾಧಾರಮಣಾಚಾರ್, ವಸಂತಣ್ಣ ಹಾಗೂ ಕುಮಾರಣ್ಣನವರಿಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಅವರಿಗೆ ನಮ್ಮ ರೇಣುಕಾರಾಧ್ಯ ಕಲಾವಿದರ ಬಳಗ ಹಾಗೂ ಆನೇಕಲ್ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಪುಟ್ಟ ಸನ್ಮಾನವನ್ನು ಸಹ ಮಾಡಿದ್ದೇವೆ. ನಮ್ಮ ಆನೇಕಲ್ ತಾಲೂಕು ಇತ್ತೀಚಿನ ದಿನಗಳಲ್ಲಿ ಕಲೆಗೆ ಸ್ವಲ್ಪ ಪ್ರಾಶಸ್ತ್ಯವನ್ನು ಕಡಿಮೆ ಕೊಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಇನ್ನೂ ಕಲೆಗೆ ಪ್ರೋತ್ಸಾಹ ಕೊಡಲಿ, ಎಲ್ಲ ಕಲಾವಿದರಿಗೂ ಶುಭವಾಗಲಿ. ಹಾಗೆ ಗೌರವ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಅಣ್ಣನ ಸಮಾನರಾದ ಕುಮಾರಣ್ಣನವರಿಗೆ ಶುಭವಾಗಲಿ. ಇವರ ಕಲಾ ಸೇವೆ ಹಾಗೂ ಸಮಾಜ ಸೇವೆ ನಿರಂತರವಾಗಿ ನಡೆಯಲಿ. ಸಹಕರಿಸಿದ ಎಲ್ಲ ಕಲಾವಿದರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ರಂಗಭೂಮಿ ಕಲಾವಿದರು ಪೌರಾಣಿಕ ನಾಟಕದಲ್ಲಿ ಸುಮಾರು ಕೃಷ್ಣನ ಪಾತ್ರದಲ್ಲಿ 109 ಮಾಡಿದ್ದೀವಿ. ಬೇರೆ ಬೇರೆ ಪಾತ್ರಗಳು ಮಾಡಿದ್ದೀನಿ. ದಾನವೀರ ಸ್ವಕರಣದಲ್ಲಿ ದೇವೇಂದ್ರ ಮಾಡಿದ್ದೀನಿ, ವಾಯು ವರುಣ ಇಂಥದ್ದು ಮಾಡಿದ್ದೀನಿ. ಮೊದಲು ನಾನು ಪ್ರಪ್ರಥಮವಾಗಿ 1969ರಲ್ಲಿ ಸೀತೆ ಪಾತ್ರ ಮಾಡಿದ್ದೆ ಬ್ಯಾಗಡದನಹಳ್ಳಿಯಲ್ಲಿ. ಆಮೇಲೆ ಸೀತೆ ಪಾತ್ರ ಮಾಡಿದ್ಮೇಲೆ ಅದರಲ್ಲಿ ಇಂದ್ರಜಿತ್ ಒಂದು ಮಾಡಿದೆ. ಪುನಃ ಅಲ್ಲಿಂದ ನಾವು ಮಹಾಭಾರತಕ್ಕೆ ಬಂದು ಅದರಲ್ಲಿ ಮುನ್ಸಿಮಯ್ಯ ಮಾಸ್ಟರ್ ಅಂತ ಅವ್ರ ಹತ್ರ ಒಂದು ಕುರುಕ್ಷೇತ್ರಕ್ಕೆ ಬಂದು ಅಭಿಮನ್ಯು ಪಾತ್ರ ಮಾಡಿದ್ವಿ. ಆಮೇಲೆ ಸಾಕು ಇನ್ನು ನೆಕ್ಸ್ಟು ಪ್ರಮೋಷನ್ ತೊಗೊಂಡ್ಬಿಡ್ರಿ ಅಂತೇಳ್ಬಿಟ್ಟು ಮಾಸ್ಟರ್ ಹೇಳಿದ್ರು. ಆಮೇಲೆ ಕೃಷ್ಣ ಪಾತ್ರಕ್ಕೆ ಬಂದು ಸುಮಾರು 109 ಪಾತ್ರ ಮಾಡಿದ್ದೀನಿ. 109 ಡ್ರಾಮಾಗಳು ಮಾಡಿದ್ದೀನಿ. ಆನೇಕಲ್ನಲ್ಲಿ ಬಂದಮೇಲೆ ನಾನು 109 ಪಾತ್ರ ಮಾಡಿ 2010ರಲ್ಲಿ ನಾನು KSRTCನಲ್ಲಿ ಕೆಲಸ ಮಾಡ್ತಾಯಿದ್ದೆ. 2010ರಲ್ಲಿ ನಿವೃತ್ತಿ ಹೊಂದಿ ಮಾಡ್ತಾಯಿದ್ವಿ. ಇನ್ನೇನಾದರೂ ಮಾಹಿತಿ ಬೇಕಂದರೆ ನೀವೇನೋ ಕೇಳಿದ್ರೆ ಹೇಳಿ. ಇಲ್ಲ, ನಾನು ಉಡುಪಿಗೆ ಹೋಗ್ಬಿಟ್ಟು ಉಡುಪಿನಲ್ಲಿ ಡ್ರಾಮಾ ಮಾಡಿದ್ದೀವಿ. ಉಡುಪಿನಲ್ಲಿ KSRTC ಕಲಾವಿದರಿಂದ ಡ್ರಾಮಾ ಮಾಡಿದ್ದಕ್ಕೆ ನಮಗೆ ಸೆಕೆಂಡ್ ಪ್ರೈಸ್ ಬಂತು 1991ರಲ್ಲಿ. ಆಮೇಲೆ 1992ರಲ್ಲಿ ವಾಟಾಳ್ ನಾಗರಾಜ್ ಮಂಟಪದಲ್ಲಿ ಮಾಡಿದ್ವಿ. ಒಂದು ತಿಂಗಳು ಅದು ಮೈಸೂರು ಬ್ಯಾಂಕ್ ಹತ್ತಿರ ಆಗ್ತಾರೆ, ಅವರು ಪಂಡ್ರಮೇಶ್ವರ್ ಕರ್ಕೊಂಡು ಹೋಗಿದ್ದರು. ಅದರಲ್ಲಿ ಡ್ರಾಮಾ ಮಾಡಿದ್ವಿ. ಸುಮಾರು 36 ಜನ ಮಾಸ್ಟರ್ಗಳ ಹತ್ರ ಡ್ರಾಮಾ ಮಾಡಿದ್ದೀನಿ. ಅಂದರೆ 69ರಿಂದ ಬಣ್ಣ ಹಾಕಿ ಇದುವರೆಗೂ ರಂಗಭೂಮಿಯಲ್ಲಿದ್ದೀವಿ. ಸ್ಟಿಲ್ ಟುಡೇ ನಾವು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾಯಿದ್ವಿ. ಪರಮಾತ್ಮ ಅನುಗ್ರಹದಿಂದ ಏನೂ ತೊಂದರೆ ಇಲ್ಲದೆ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ಸಾಧನೆ ನೋಡಿ ನಿಮಗೆ ಏನೋ ಡಾಕ್ಟರೇಟ್ ಕೊಟ್ಟಿರಿ? ಯಾವ ಯೂನಿವರ್ಸಿಟಿ ಕೊಟ್ಟಿವಿ? ಏಷ್ಯನ್ ಕಲ್ಚರಲ್ ಅಕಾಡೆಮಿ ಯೂನಿವರ್ಸಿಟಿನವರು ಇವತ್ತು ಶನಿವಾರ ದಿನ ನಮ್ಮ ಎಲ್ಲ ಸ್ನೇಹಿತರ ಸಹಕಾರದಿಂದ ಶ್ರೀನಿವಾಸಾಚಾರ್ಯ ಮಾಸ್ಟ್ರು ಅವರು ಮತ್ತು ಸಂಜಯ್ನವರು ಅಂತ ನಮ್ಮ ಸ್ನೇಹಿತರೆಲ್ಲ ನಮಗೆ ಹೇಳಿ ಸೀನಿಯಾರಿಟಿನಲ್ಲಿ ಇದ್ದಾರೆ, ಇವ್ರು ಕೊಡ್ಬೋದು, ಇವರು ಎಲಿಜಿಬಲ್ ಟು ಇದಕ್ಕೆ ಅಂತೇಳ್ಬಿಟ್ಟು ತೀರ್ಮಾನ ತಗೊಂಡು ನಮಗೆ ಇವತ್ತು ಅಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರ ಮುಖಾಂತರ ಎಲ್ಲ ಬಂದಿದ್ದರು. ಅದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ವಹಿಸ್ತಕ್ಕಂಥ ನಮ್ಮ ಮಾಸ್ಟರು ಶ್ರೀನಿವಾಸಾಚಾರ್ಯರು, ಆಮೇಲೆ ನಮ್ಮ ಸ್ನೇಹಿತರು ಕುಪೇಂದ್ರ ಅವರು, ಆಮೇಲೆ ನಮ್ಮ ಐನೂರು ರೇಣುಕಾಯ್ನವರು ಆರಾಧ್ಯರು, ಇವರೆಲ್ಲ ನಮಗೆ ಸಹಕಾರ ತುಂಬ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಸುಮಾರು 12 ಗಂಟೆ 12ವರೆಗೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿವಿ. ಇಷ್ಟ ಆಯ್ತು ಸರ್. ಕುಮಾರ್ ಅಂತ ನಾನು ಗೆರಟಿಂಗನಬೆಲೆ ಗ್ರಾಮದವನು. ಇವಾಗ ವಾಸವಾಗಿರೋದು ಆನೇಕಲ್ಲಲ್ಲಿ. ನನಗೆ 3ರಲ್ಲಿ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಒಂದು ಜ್ಯೋತಿಷ್ಯ, ಒಂದು ಕಲಾವಿದ, ಮತ್ತೊಂದು ಸಮಾಜ ಸೇವೆ. ಈ 3ರಲ್ಲೂ ಸತತವಾಗಿ ತೊಡ್ಕೊಂಡಿದ್ದೀನಿ. ಅದರಲ್ಲೂ ಅಸ್ಟ್ರಾಲಜರಲ್ಲಂತೂ 10 ವರ್ಷದ ಹುಡುಗನಿಂದ ಇದುವರೆಗೂ ಸಾವಿರಾರು ಜನ ಪ್ರಾಣ ಉಳಿಸಿದ್ದೀನಿ. ಸಾವಿರಾರು ಕಡೆ ಹೋಗ್ತೀನಿ. ಯಾರೇ ಎಲ್ಲೇ ಕರೆದ್ರೂ ಬರ್ತೀನಿ, ಒಳ್ಳೆಯದಕ್ಕೆ ಮಾತ್ರ. ಒಳ್ಳೆಯತನದಲ್ಲಿ ಜ್ಯೋತಿಷ್ಯದಲ್ಲಿ ಹೆಸರು ಮಾಡಿದ್ದೀನಿ. ಒಂದು ಎರಡನೇದು ನನ್ನ ಗುರುಗಳಾದಂತಹ ಕೊಂಡಮುನಿಯಪ್ಪ ಸ್ವಾಮಿಗಳು, ವಿದ್ಯೆ ಕಲಿಸಿದಂಥ ತಮಿಳುನಾಡವರು ಎಲ್ಲರೂ ಇದರಲ್ಲಿದ್ದಾರೆ. ಅದರಲ್ಲೂ ರೇಣುಕಾರಾಧ್ಯ ಕಲಾವಿದರ ಬಳಗ, ಶ್ರೀಧರ್ ಕಲಾವಿದರ ಬಳಗ, ಮಾಯಣ್ಣರ ಕಲಾವಿದರ ಬಳಗ, ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ರಿ ಅವರು, ಮತ್ತು ಮುನ್ರಾಜಣ್ಣವರು, ಕುಪೇಂದ್ರಣ್ಣ, ರೇಣುಕಾರಾಧ್ಯ, ಕುಪೇಂದ್ರ, ಮಾದೇಶ್ ಗೌಡ, ದೊಡ್ಡಣ್ಣಯ್ಯ, ಇವರೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಏನೇ ಮಾಡಿದ್ರು ಸರಿ ತಪ್ಪುಗಳಲ್ಲಿ ಇವರೆಲ್ಲ ನಿಂತು ನನ್ನ ಪೋಷಣೆ ಮಾಡ್ತಾಯಿದ್ದಾರೆ. ಒಂದು ಎರಡನೇದು ಅಸ್ಟ್ರಾಲಜರಲ್ಲಿ ತಮಿಳುನಾಡು, ಆಂಧ್ರ, ಕೇರಳ, ಇನ್ನೂ ಕೆಲವು ಗಡಿ ಭಾಗಗಳಿಗೆಲ್ಲ ಹೋಗ್ತೀನಿ. ನಾನು ಎಲ್ಲಿ ಹೋದ್ರೂ ಹೆಸರು ಉಳಿಸ್ಕೊಂಡು ಬರ್ತಾಯಿದ್ದೀನಿ. ಅದರಿಂದ ನಾನು ಗುರುತಿಸಿ ನನಗೆ ಏಷ್ಯನ್ ಇಂಟರ್ನ್ಯಾಷನಲ್ ಅಕಾಡೆಮಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಟ್ಟಿದ್ದಾರೆ. ನನಗೆ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಹೆಸರು ವಸಂತಕುಮಾರ್ ಅಂತ. ನಾನು ಆ್ಯಕ್ಚುಲಿ ಹಳ್ಳಿ ಕಡೆಯಿಂದ ಬಂದವನೇ. ನನ್ನ ವಿದ್ಯಾಭ್ಯಾಸ ಆಗಿದೆ.
ನಾನು ಮೂಲತಃ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಲ್ಲಿ ಫೈನಾನ್ಷಿಯಲ್ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಾನು ನಿವೃತ್ತಿಯಾಗಿದ್ದೀನಿ. ಆದರೂ ನಾನು ನನ್ನ ಕಾಲೇಜ್ ಡೇಸಿಂದನೂ ನಾನು ಈ ಕಲಾ ಸೇವೆ ಮಾಡ್ತಾನೇ ಇದ್ದೀನಿ. ಏನು ಸಾಮಾಜಿಕ, ಪೌರಾಣಿಕ ಮತ್ತು ಐತಿಹಾಸಿಕ ಎಲ್ಲ ಕ್ಷೇತ್ರಗಳಲ್ಲೂ ನಾನು ನನ್ನ ಕೆಲಸವನ್ನು ಮಾಡಿದ್ದೀನಿ. ಸುಮಾರು ಪ್ರಶಸ್ತಿಗಳು ಬಂದಿದೆ ಕೂಡ. ಆದರೂ ನನ್ನ ಮಿತ್ರ ವೃಂದದವರು ಮತ್ತು ಪರಿಚಯಸ್ಥರು ಸೇರಿ ಈ ದಿನ ನನಗೆ ಈ ಗೌರವಾನ್ವಿತವಾದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡಿಸಿದ್ದಾರೆ. ಹಂಗಾಗಿ ನಾನು ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರಲ್ಲೂ ಕುಪೇಂದ್ರ ಅಣ್ಣವರು, ಆಮೇಲೆ ಆರಾಧ್ಯ ಕಲಾ ಬಳಗದವರು, ಆಮೇಲೆ ದೊಡ್ಡಣ್ಣ ಮಾದೇವಪ್ಪ, ಆಮೇಲೆ ಸಂಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಇವರು ನನ್ನ ಸ್ನೇಹಿತರು. ಮತ್ತು ನಾಟಕದ ಎಲ್ಲ ಮಾಸ್ಟರ್ಗಳ ಹತ್ರ ನಾನು ಆಲ್ಮೋಸ್ಟ್ ಎಲ್ಲ ಆನೇಕಲ್ ತಾಲೂಕಲ್ಲೇ ಆಗಲಿ, ಬೆಂಗಳೂರು ಜಿಲ್ಲೆಯಲ್ಲೇ ಆಗಲಿ ಎಲ್ಲ ನಾಟಕದ ಮಾಸ್ಟರ್ಗಳ ಹತ್ರ ನಾನು ಪಾತ್ರಗಳನ್ನು ನಿರ್ವಹಿಸಿದ್ದೀನಿ. ಹೀಗಾಗಿ ನಾನು ಒಬ್ಬ ಕಲಾವಿದ ಅನ್ನಿಸ್ಕೊಳ್ಳೋದಕ್ಕೆ ನನ್ನ ಮಿತ್ರ ವೃಂದದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರ ಕೊಟ್ಟಿರೋ ಎಲ್ಲ ಮಾಧ್ಯಮದವ್ರಿಗೂ, ಮಿತ್ರ ವೃಂದದವ್ರಿಗೂ, ನನ್ನ ಹಿರಿಯರಿಗೂ, ಗುರು